ಒಂದು ಸೈಡಿಂದ ಡಿ ಬಾಸ್ನ ನೋಡಿದ್ರೆ ಸಖತ್ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಅವರು ಇಷ್ಟೂ ದಿನ ಸುಮಾರು ಸೇವೆಗಳನ್ನ ಮಾಡ್ಕೊಂಡು ಬಂದಿದ್ದಾರೆ, ನಿಜ. ಅದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಯಾರು ಕೂಡ ಇಲ್ಲ ಅಂತ ಹೇಳೋದಿಲ್ಲ. ಸೇವೆ ಮಾಡಲಿ, ಸಂತೋಷ. ಬಟ್ ಅವರು ಸೇವೆ ಮಾಡಿದರೆ ಅಂದ ಮಾತ್ರಕ್ಕೆ ಯಾವುದೋ ಒಬ್ಬ ಅಮಾಯಕನ ಕೊಲೆ ಮಾಡೋಷ್ಟು ಇರಬಾರ್ದು. ಅವರು ಈಗೊಂದು 2.25-3 ತಿಂಗಳಿಂದ ಅವ್ರು ಕೊಲೆ ಮಾಡಿದಾರಾ, ನೀವು ನೋಡಿದಾರ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಇತ್ತೀಚೆಗೆ ಪೊಲೀಸವರು ಚಾರ್ಜ್ ಶೀಟ್ ಸಲ್ಲಿಸಿ ಆದಮೇಲೆ ಬಂದಂತಹ ವಿಚಾರಗಳನ್ನ ನೋಡಿ ಭಾಳಷ್ಟು ಬೇಸರ ಆಯಿತು. ನಾನು ಕೂಡ ಡಿ ಬಾಸ್ ಅಭಿಮಾನಿ ಅಂತಲೇ ಹೇಳ್ಕೋಬಹುದು. ಯಾಕೆ ಅಂದರೆ ನಿಜವಾಗ್ಲೂ ಒಬ್ಬ ಸೆಲೆಬ್ರಿಟಿ ಭಾಳ ಕಷ್ಟಪಟ್ಟು ಅವರ ಜೀವನದಲ್ಲಿ ಭಾಳಷ್ಟು ನೊಂದು ಕಷ್ಟಪಟ್ಟು ಅವರು ಲೈಟ್ ಬಾಯ್ ಆಗಿ ಕೆಲಸಕ್ಕೆ ಸೇರಿಕೊಂಡು ಇವತ್ತು ಲಂಬೋರ್ಗಿನಿ ಕಾರಲ್ಲಿ ಓಡಾಡೋಷ್ಟು ಬೆಳೆದು ಕೋಟ್ಯಾಂತರ ಜನ ಅಭಿಮಾನಿಗಳನ್ನ ಪಡೆದಿರುವಂಥ ಒಬ್ಬರು ದರ್ಶನ್ಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಅಷ್ಟು ಸುಲಭ ಅಲ್ಲ ಅದು. ಅಭಿಮಾನಗಳನ್ನ ಪಡ್ಕೊಳ್ಳೋದಷ್ಟು ಸುಲಭ ಅಲ್ಲ. ಆದರೆ ಒಬ್ಬ ರೇಣುಕಾಸ್ವಾಮಿ ಅಂತ ಅಮಾಯಕನ ಹೋಗ್ಬಿಟ್ಟು ಇಂಥ 6 ಅಡಿ ಅಜಾನುಬಾಹು ಹೋಗ್ಬಿಟ್ಟು ಅವನು ಪಾಪ ಈ ಸೊಪ್ಪು ಸದೆ ತಿನ್ಕೊಂಡು ಬೆಳೆದಿರತಕ್ಕಂಥವನ್ನ ಹೋಗಿ ಹೊಡೆಯೋದು, ಬಡಿಯೋದು, ಅವನ ಸಾಯೋ ತನಕ ಹೊಡೆಯೋದು ಅಂದರೆ ನಮ್ಮ ಡಿ ಬಾಸ್ಗೆ ಇದು ಅವಮಾನ. ಇದು ನಮ್ಮಂಥ ಅಭಿಮಾನಿಗಳು ಏನು ಛೆ ನಿಜವಾಗ್ಲೂ ಅಷ್ಟೊಂದು ನಮ್ಮ ಡಿ ಬಾಸ್ ಏನಾದರೂ ಹೊಡೆದ್ರೆ ಅವನು ಸಲ್ಮಾನ್ ಖಾನ್ಗೆ ಹೊಡಿಬೇಕು. ದನ ತಿನ್ನೋನು ಹೆಂಗಿದ್ರು ಅವನಿಗೆ ಹೊಡಿಬೇಕು. ಯಾಕೆ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು ಸ್ನೇಹಿತರೆ, ಐಶ್ವರ್ಯ ರೈಗೆ ಮಿಸ್ ವರ್ಡ್ ಪಾಪ ಪವಿತ್ರ ಗೌಡ್ರು RR ನಗರದ ಸುರಸುಂದರಿ. ಐಶ್ವರ್ಯ ರೈ ಮಿಸ್ ವರ್ಡ್ ಆಗಿದ್ದಂಥವ್ರು. ಅಂಥವ್ರಿಗೆ ಇವನೇನು ಕಡಿಮೆ ಕಾಟ ಕೊಟ್ಟಿದ್ನ ಸಲ್ಮಾನ್ ಖಾನು. ಮತ್ತು ಆ ವಿಚಾರದಲ್ಲಿ ಪಾಪ ಈ ಅಮಿತಾಬ್ ಬಚ್ಚನ್ ಅವರು ಅವನ ಕರೆದು ಪಡೆದು ಅವನ ಹಲ್ಲು ದುರಿಸ್ಲಿಲ್ಲ, ಹೊಡಿಲಿಲ್ಲ, ಬಡಿಲಿಲ್ಲ. ಏನು ಈ ರೀತಿ ಒಂದು ಸಮಾಜದಲ್ಲಿ ಸೋಷಿಯಲ್ ಮೀಡಿಯಾ ಇವಾಗ ಅದು ಇತಿಮಿತಿ ಇಲ್ಲದೆ ಬೆಳೆದು ಹೋಗಿರೋದ್ರಿಂದ ಯಾವುದೋ ನಾಯಿ ನಿಜವಾಗ್ಲೂ ಹೇಳ್ಕೊಳ್ತಾರೆ, ಹೇಳ್ಕೊಳ್ಳಿ. ಅದಕ್ಕೆ ಇರಬಾರ್ದು ಅಂದರೆ ನೀವು ಹಾಗೆ ಇರಬೇಕಾಗಿತ್ತು. ಬಾಸ್, ವಿಜಯಲಕ್ಷ್ಮಿ ಅವರು ನಿಮ್ಮ ಧರ್ಮಪತ್ನಿ, ಅದನ್ನು ಬಿಟ್ಟು ಇವ್ರು ಯಾರು ಬಾಸ್ ನೀವೇ ಹೇಳಿ ನೋಡೋಣ. ಆಮೇಲೆ ಮುಖ್ಯವಾಗಿ ನಾನು ನಿಜವಾಗ್ಲೂ ನ್ಯೂಸಲ್ಲಿ ಅಜಿತ್ ಹನುಮಕ್ಕನವರಿಗೆ ಹಾಗೂ ನಮ್ಮ ಪಬ್ಲಿಕ್ ಟಿವಿ ರಂಗಣ್ಣನವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಬಾಸ್ ದಯವಿಟ್ಟು ಈ ಪಿಕ್ಚರ್ನ ತೆಗೆದು ಬೇರೆ ಪಿಕ್ಚರ್ ಹಾಕಿ ಬಾಸ್. ಏನು ನಿಜವಾಗ್ಲೂ ನಿಮ್ಗಳ ನ್ಯೂಸ್ನ ನೋಡೋಕ್ಕೆ ನಾವು ಕೂಡ ಹಪಪಿಸ್ತಾ ಇರ್ತೀವಿ. ನಿಮ್ಗಳ ವಿಚಾರಗಳನ್ನ ನೀವು ಬಹಳ ಸಮೃದ್ಧಿಯಾಗಿ ಎಲ್ಲರಿಗೂ ಕೊಡ್ತೀರಾ. ವಿಚಾರಗಳನ್ನ ಭಾಳ ಮನಮುಟ್ಟುವಂತೆ ಹೇಳ್ತೀರಾ. ಆ ನಿರೂಪಣೆ ಆಗಿರ್ತದೆ ಅಂತ ನೀವು ಬಂದಾಗ ನಿಮ್ಮ ಒಂದು ಆ ಪ್ರೈಮ್ ನ್ಯೂಸ್ ನೋಡೋಕ್ಕೆ ನಾವು ಕಾಯ್ತಾ ಇರ್ತೀವಿ. ನೀವು ಇದೇ ಪಿಕ್ಚರ್ನ ಹಾಕ್ಕೊಂಡು ಓಡಿಸ್ತಾ ಇದ್ರೆ ಭಾರೀ ಬೇಜಾರಾಗ್ಬಿಟ್ಟಿದೆ. ದಯವಿಟ್ಟು ಹಂಗಂತ ನಮ್ಮ ಪ್ರಜ್ವಲ್ನ ಬಿಟ್ಟೇ ಬಿಟ್ರಲ್ಲ ನೀವು. ಪ್ರಜ್ವಲ್ ರೇವಣ್ಣನ ತೋರಿಸ್ತಾನೆ ಇಲ್ವಲ್ಲ ಪಾಪ. ಅಲ್ಲ, ಇದು ನಿಜವಾಗ್ಲೂ ಇದು ರಾಜಕೀಯ ಹುನ್ನಾರನ ನಮ್ಮ ಡಿ ಬಾಸ್ ನೀವೆಲ್ಲ ಸೇರ್ಕೊಂಡು ಏನೋ ಮಾಡ್ತಾ ಇದ್ದೀರಾ. ನಿಜವಾಗ್ಲೂ ಬಾಸ್, ನೀವು ಯಾಕೆ ಹಿಂಗೆ ಅಂಧಾರ ಆಗ್ಬಿಟ್ರಲ್ಲ ನೀವು. ನಿಜವಾಗ್ಲೂ ಎಷ್ಟೆಷ್ಟು ಅಭಿಮಾನಿಗಳು ಅಲ್ಲಿ ನಿಂತ್ಕೊಂಡು ಇಲ್ಲಿ ನಿಂತ್ಕೊಂಡು ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರ ಅಲ್ಲಿ ನಿಂತ್ಕೊಂಡು ಕೂಗ್ತಾರೆ ಡಿ ಬಾಸ್ ಅಂತ. ನಿಜವಾಗ್ಲೂ ಬೇಜಾರು ಮಾಡಿದ್ದೀರಾ ಬಾಸ್. ನೀವು ಅಂಧಾರ ಆಗ್ಬಿಟ್ರಲ್ಲ ಬಾಸ್. ಈ ಚೆಕ್ ವಿಚಾರಕ್ಕೆ ಹೋಗ್ಬಿಟ್ಟು ನೀವು ಸುಮ್ಮನೆ ಯಾವುದೋ ಒಂದು ಫೋನ್ ಮಾಡಿದ್ರೆ ಕೆಲಸ ಮುಗಿದು ಹೋಗ್ತಾ ಇತ್ತು ಪಾಪ. ಅವ್ನು ಕರೆದು ಸ್ಟೇಷನ್ಗೆ ಫೋನ್ ಮಾಡಿಬಿಟ್ಟು ಅದೇನು ನೋಡ್ಕೊಳ್ರಪ್ಪ ಹಿಂಗೆಲ್ಲ ಮಾಡ್ತಾನೆ ಹೇಳಿದರೆ ಅವ್ನು ಇರೋ ಪಾಪ. ಅವ್ನು ನಿಜವಾಗ್ಲೂ ಒಳ್ಳೆ ಫುಲ್ ತಟ್ಟಿದ್ರು ಪೈಲ್ವಾನ್ ಆಗೋದಿಲ್ಲ ಅವನು. ಹಂಗಿದಾನ ಅವನು. ಅದೇನೋ ಫುಲ್ ತಟ್ಟಕ್ಕೆ ಪೈಲ್ವಾನ್ ಅಂತಲೇ ಹೇಳ್ತಾರೆ. ಅಂಥವನ್ನ ಹೋಗ್ಬಿಟ್ಟು ನೀವು ಅಂಥವನಿಗೋಸ್ಕರ ಹಿಂಗೆಲ್ಲ ಮಾಡ್ಕೊಂಬಿಟ್ರಲ್ಲ ಬಾಸ್ ಪಾಪ. ನಿಜವಾಗ್ಲೂ ಸಲ್ಮಾನ್ ಖಾನ್ನ ನೀವು ಕರ್ಕೊಬಂದು 2 ಬಿಗ್ದಿದ್ರೆ ನಿಮ್ಗೆ ಇವತ್ತು ಏನು ಫ್ಯಾನ್ ಇದ್ರು ಇನ್ನೂ ಜಾಸ್ತಿ ಫ್ಯಾನ್ ಆಗಿರೋರು. ಯಾಕಂದರೆ ಇವತ್ತು ಸಲ್ಮಾನ್ ಖಾನ್ ಅವರು ಕೂಡ ಸಿಕ್ಕಾಪಟ್ಟೆ ಸೇವೆಗಳನ್ನ ಮಾಡ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಸೇವೆಗಳು ಮಾಡ್ತಾ ಇದ್ದಾರೆ ನಿಜ. ಆದರೆ ಅವರು ಹಿಂದ್ಗಡೆ ಮಾಡಿರ್ತಕ್ಕಂಥ ಕೆಲವು ದೊಡ್ಡ ದೊಡ್ಡ ಅನಾಚಾರಗಳನ್ನ ನೆನೆಸ್ಕೊಂಡ್ರೆ ರೇಣುಕಾಸ್ವಾಮಿಗೆ ಏನಾಯಿತು ಅಂಥದ್ದು ಮಾಡಬೇಕಾಗಿತ್ತು ಅವನಿಗೆ. ಏನು ಬಾಸ್, ನೀವು ಒಳಗಿದ್ದೀರಿ, ಕೋಟ್ಯಾಂತರ ಅಭಿಮಾನಿಗಳಿಗೆ ನಿರಾಸೆ ತಂದಿದ್ದೀರಿ, ಹಾಗೂ ಸಾವಿರಾರು ಜನಕ್ಕೆ ಜೀವನ ಕಟ್ಟಿಕೊಡ್ತಾ ಇದ್ರಿ. ಅದೆಲ್ಲ ನಿಮ್ಮಿಂದ ಬದಿಗೊಟ್ಟೋಗ್ಬಿಟ್ಟಿದೆ. ನಿಮ್ಮನ್ನಿವಾಗ ಬಿಟ್ಟರೆ ಇದು ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹಾಗೂ ಕಾನೂನಿಗೆ ಒಂದು ದೊಡ್ಡ ಅವಮಾನ.
ಬಿಡದೆ ಹೋದರೆ ಅಭಿಮಾನಿಗಳಿಗೆ ಅವಮಾನ. ನೋಡಿ, ನಿಮ್ಮನ್ನು ವಹಿಸ್ಕೊಂಡು ಪಾಪ ನಮ್ಮ ಅಂಬರೀಷ್ ಅವರ ಶ್ರೀಮತಿಯಾದಂಥ ಸುಮಲತಾ ಅಂಬರೀಷ್ ಅವರು ಕೂಡ ಒಂದೇ ಒಂದು ವಿಚಾರವಾಗಿ ಧೈರ್ಯವಾಗಿ ಮಾತಾಡೋಕ್ಕೂ ಆಗ್ದಂಗೆ ಮಾಡಿಬಿಟ್ರಲ್ಲ ಬಾಸ್ ನೀವು. ನಿಜವಾಗ್ಲೂ ನಮ್ಮಂಥ ಲಕ್ಷಾಂತರ ಅಭಿಮಾನಿಗಳು ತಲೆ ತಗ್ಸಂಗೆ ಮಾಡಿಬಿಟ್ರಿ ಬಾಸ್ ನೀವು. ಹಿಂಗೆ ಮಾಡಬಾರ್ದಾಗಿತ್ತು ಬಾಸ್ ನೀವು. ಸತ್ಯ ಮಾಡಬಾರ್ದಾಗಿತ್ತು ಬಾಸ್. ಸಾರಿ. ರೇಣುಕಾ ಸ್ವಾಮಿ ಅವರ ಶ್ರೀಮತಿ ಅವ್ರನ್ನ ನೆನೆಸ್ಕೊಂಡ್ರೆ ಸಖತ್ತು ಬೇಜಾರಾಗುತ್ತೆ. ಆ ಫೋಟೋಗಳು ನೋಡ್ದಂತೂ ಇನ್ನೂ ಕರಳು ಕಿವುಚ್ಕೊಂಡು ಬರುತ್ತೆ ಬಾಸ್. ಮಾಡಬಾರ್ದಾಗಿತ್ತು ಬಾಸ್ ನೀವು. ಸಾರಿ ಬಾಸ್, ಐ ಆಮ್ ವೆರಿ ಸಾರಿ. ನಿಜವಾಗ್ಲೂ ನೀವು ಮಾಡಿರೋ ದೊಡ್ಡ ತಪ್ಪು. ಸಾರಿ ಬಾಸ್.